ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಎರಡೂ ಕಡೆಯಿಂದ ಬಹಳ ಪ್ರಬಲವಾದಂತಹ ವಾದ ಪ್ರತಿವಾದವನ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದರಂತೆ ಈಗ ಮೊದಲಿಗೆ ಸಿಟಿ ರವಿ ಅವರ ಪರವಾಗಿ ಅಶೋಕ್ ಹಾರ್ನಳ್ಳಿ ಬಹಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದೀಗ ಶ್ಯಾಮ್ ಸುಂದರ್ ಅವರ ಸರದಿ ಅಂತ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಬಂಧಪಟ್ಟ ಹಾಗಿನ ವಕೀಲರು. ನಾವೀಗಾಗಲೇ ಗಮನಿಸಿದ್ವಿ, ಶ್ಯಾಮ್ ಸುಂದರ್ ಅವರ ವಾದ ಆರಂಭ ಆಗಿದೆ. ಅವ್ರು ಹೇಳ್ತಾ ಇರುವಂತದ್ದು ಅಸಂವಿಧಾನಿಕ ಪದ ಬಳಕೆಯಾಗಿದೆ ಅಂತ ಹೇಳಿ. ಜೊತೆಗೆ ಮುಂದುವರೆದಂತೆ ಏನಾಗ್ತಾ ಇದೆ, ಮೊದಲು ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಕೀಲ ಶ್ಯಾಮ್ ಸುಂದರ್ ಅವರು ವಾದ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಅರ್ಜಿ ವಾದ ಆಗಬಾರದು ಅನ್ನೋದು ಅವರ ವಾದ. ಅಲ್ಲಿ ಸಿಗದಿದ್ರೆ ಇಲ್ಲಿ ಅರ್ಜಿ ಸಲ್ಲಿಸಬಹುದು. ಜೆಎಂಎಫ್ಸಿ ಕೋರ್ಟ್ ನಿಂದ ಈಗ ಕೇಸ್ ಏನೋ ವರ್ಗಾವಣೆ ಆಗಿದೆ ನಿಜ, ಆದ್ರೆ ಅಲ್ಲಿನ ಸರ್ಟಿಫೈಡ್ ಕಾಪಿ ಇನ್ನೂ ಪ್ರೊಡ್ಯೂಸ್ ಆಗಿಲ್ಲ. ಹಾಗಾಗಿ ಜೆಎಂಎಫ್ಸಿ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಅಲ್ಲಿ ನಡಿಬೇಕು. ಅದಾದ ಮೇಲೆ ಇಲ್ಲಿಗೆ ಬರ್ಬೇಕಾಗತ್ತೆ. ಇಲ್ಲಿ ಅರ್ಜಿಯ ವಿಚಾರಣೆ ಆಗೋದಲ್ಲ ಅನ್ನೋದು ಶ್ಯಾಮ್ ಸುಂದರ್ ಅವರ ವಾದ. ಆದ್ರೆ ಇದಕ್ಕೂ ಮುಂಚೆ ಸಿಟಿ ರವಿ ಅವರ ಪರ ವಕೀಲರಾದಂತಹ ಅಶೋಕ್ ಹಾರ್ನಳ್ಳಿ ವಾದ ಮಾಡ್ತಾ ಹೇಳ್ತಾ ಇದ್ರು, ಸರ್ಟಿಫೈಡ್ ಕಾಪಿ ಅಗತ್ಯ ಇಲ್ಲ, ಯಾಕಂದ್ರೆ ಇಲ್ಲಿ ವ್ಯಕ್ತಿಯ ಸ್ವಾತಂತ್ರ್ಯ, ಅವರ ಹಕ್ಕಿನ ವಿಚಾರ ಆಗುತ್ತೆ, ಮೂಲಭೂತ ಹಕ್ಕಿನ ವಿಚಾರ ಬರುತ್ತೆ. ಹಾಗಾಗಿ ಈ ಹಿಂದಿನ ಕೇಸ್ಗಳನ್ನ ಎಕ್ಸಾಂಪಲ್ ಆಗು ಕೂಡ ಅವರು ಕೊಡ್ತಾ ಅವ್ರು ಹೇಳಿದ್ದು ಮಧ್ಯಂತರ ಜಾಮೀನನ್ನ ಕೊಡಬಹುದು. ಆ ಒಂದು ಸರ್ಟಿಫೈಡ್ ಕಾಪಿ ಬರೋವರೆಗೂ ಕೂಡ ಕಾಯ್ಬೇಕಾದಂತಹ ಅಗತ್ಯ ಇಲ್ಲ ಅನ್ನುವಂಥದ್ದು ಸಿಟಿ ರವಿ ಪರ ವಕೀಲರಾದಂತಹ ಅಶೋಕ್ ಹಾರ್ನಳ್ಳಿ ಅವರ ವಾದ ಆಗಿತ್ತು. ಈಗ ಶ್ಯಾಮ್ ಸುಂದರ್ ಅವರು ಅದಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ. ಜೆಎಂಎಫ್ಸಿ ಕೋರ್ಟ್ ಮುಂದೆ ಇರುವಂತಹ ಜಾಮೀನು ಅರ್ಜಿಯ ಕತೆ ಏನಾಗಬೇಕು, ಅಲ್ಲಿದ್ದಂತೆ ಇಲ್ಲಿ ನಾವು ಅರ್ಜಿ ತೆಗೆದುಕೊಳ್ಳೋದು ಹೇಗೆ ಅಂತ. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದರ ವಿಚಾರಣೆ ಕೂಡ ಶುರುವಾಗ್ತಾ ಇದೆ. ಸಿಟಿ ರವಿ ಪರ ಹಿರಿಯ ವಕೀಲರಾಗಿರುವಂತಹ ಸಂದೇಶ್ ಚೌಟಾ ವಾದ ಹೂಡ್ತಾ ಇದ್ದಾರೆ. ಯಾವುದೇ ನೋಟಿಸ್ ಅನ್ನ ಕೊಡದೆ ಬಂಧಿಸಿದ್ದಾರೆ. ಸಿಟಿ ರವಿ ಅವರು ಕೂಡ ಇದನ್ನೇ ಮೇಲಿನ ಮೇಲೆ ಹೇಳ್ತಾ ಇದ್ರು. ಪೊಲೀಸರು ನೋಟಿಸ್ ಯಾಕೆ ಕೊಟ್ಟಿಲ್ಲ ಅಂತ ಜಡ್ಜ್ ಕೂಡ ಈ ವಿಚಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗ್ತಾ ಇದೆ. ನೋಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೇಗೆ ನಡೀತಾ ಇದೆ ಅನ್ನುವಂಥದ್ರ ಜೊತೆಗೆ ಈ ರೀತಿಯಾದ ಕಾನೂನಾತ್ಮಕವಾದಂತಹ ಸಂಗತಿಗಳು ಇದು ಹೇಗೆ ನಡೆಯುತ್ತೆ ಇಂಥ ಕೆಲ ಪರ್ಟಿಕ್ಯುಲರ್ ಪ್ರಕರಣಗಳಲ್ಲಿ ಅನ್ನೋದಕ್ಕೆ ತಿಳ್ಕೊಳ್ಳೋಕೆ ಒಂದು ಆಸಕ್ತಿದಾಯಕ ಸಂಗತಿ ಕೂಡ ಹೌದಿದು. ಈಗ ಸಿಟಿ ರವಿ ವಿಚಾರವಾಗಿ ಏನೇ ಆಗಿರ್ಬೋದು, ಬಟ್ ನೋಡಿ, ಜೆಎಂಎಫ್ಸಿ ಕೋರ್ಟ್ ಹೋದಂತ ಸಂದರ್ಭದಲ್ಲಿ ಪ್ರಕರಣದ ವ್ಯಾಪ್ತಿಯಲ್ಲಿ ಬರೋದೇ ಇಲ್ಲ ಅಂತ ಹೇಳಿ ಅವರು ಕಂಪ್ಲೀಟ್ ಆಗಿ ಇದನ್ನ ವಿಶೇಷ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಶಿಫ್ಟ್ ಮಾಡಿದ್ರು. ಅಲ್ಲಿಗೆ ವರ್ಗಾವಣೆಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದ್ ಕಡೆ ವಿಚಾರಣೆ ನಡೀತಾ ಇದೆ, ಮತ್ತೊಂದ್ ಕಡೆ ಹೈಕೋರ್ಟ್ ನಲ್ಲೂ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇದನ್ನ ರದ್ದು ಕೋರಿ ಸಲ್ಲಿಸಲಾಗಿರುವಂತದ್ದು ಅರ್ಜಿ ಏನಿದೆ ಅದು ಕೂಡ ಈಗ ವಿಚಾರಣೆಗೆ ಬಂದಿದೆ. ಬಟ್ ವಿಚಾರ ಅಂತ ಅಂದ್ರೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇವ್ರಿಗೆ ಏನಾದ್ರು ಜಾಮೀನು ಸಿಗುತ್ತಾ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ. ಬಟ್ ಅಲ್ಲಿನ ಒಂದು ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಶ್ಯಾಮ್ ಸುಂದರ್ ಅವರು ಬಹಳ ಪ್ರಬಲವಾಗಿ ವಾದ ಹೂಡ್ತಾ ಇದ್ದಾರೆ. ಬಟ್ ಅದಕ್ಕೆ ಸಂಬಂಧಪಟ್ಟಾಗಿನ ಒಂದು ಜೆರಾಕ್ಸ್ ಪ್ರತಿಯನ್ನ ಈಗ ಆಲ್ರೆಡಿ ಅಶೋಕ್ ಹಾರ್ನಳ್ಳಿ ಅವರು ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದನ್ನೇ ಆಧಾರವಾಗಿ ಇಟ್ಕೊಂಡು ಈ ವಿಚಾರಣೆ ಸದ್ಯ ಈಗ ಮುಂದುವರಿತಾ ಇರುವಂಥದ್ದು. ಒಟ್ಟು ವೆರಿ ಇಂಟ್ರೆಸ್ಟಿಂಗ್ಲಿ ಇಲ್ಲಿ ನಾವು ನಿನ್ನೆಯಿಂದ ಇದ್ದಂತ ಪ್ರಶ್ನೆ ಅಂತ ಅಂದ್ರೆ ಇದೆಲ್ಲವೂ ಕೂಡ ಆಗ್ತಾ ಇದ್ದದ್ದು ಸದನದ ಒಳಗೆ. ಹಾಗಾಗಿ ಈ ಸದನದ ಒಳಗೆ ಆಗಿರುವಂತ ಈ ಸಂಗತಿಯನ್ನ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋದಕ್ಕಾಗುತ್ತಾ ಅಥವಾ ಕೋರ್ಟ್ ವ್ಯಾಪ್ತಿಗೆ ಇದು ಬರುತ್ತಾ ಅನ್ನುವಂಥದ್ದು ಪ್ರಶ್ನೆ. ಬಟ್ ಅಶೋಕ್ ಹಾರ್ನಳ್ಳಿ ಅವರು ಬಹಳ ಕ್ಲಿಯರ್ ಆಗಿ ಇವತ್ತು ಒಂದು ಕೇಸ್ ಸ್ಟಡಿಯನ್ನ ಅವ್ರು ಇಟ್ಟು ಹೇಳ್ತಾ ಇರುವಂತದ್ದು ಅಂತಂದ್ರೆ ಸೀತಾ ಸೊರೇನ್ ಅವ್ರ ವಿಚಾರವನ್ನು ಇಟ್ಟು ಹೇಳ್ತಾ ಇರುವಂತದ್ದು. ಯಾವ ಕಾರಣಕ್ಕೂ ಕೂಡ ಈ ಸದನದ ಒಳಗಾದಂತಹ ವಿಚಾರವನ್ನ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋದು ಅಥವಾ ಸ್ಟೇಷನ್ ನಲ್ಲಿ ಹೋಗಿ ಎಫ್ಐಆರ್ ಆಗೋದು ಇದು ಸಾಧ್ಯನೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ಸೀತಾ ಸೊರೇನ್ ಅವ್ರ ವಿಚಾರವಾಗಿ ಕೊಟ್ಟಿರುವಂತದ್ದು ಒಂದು ತೀರ್ಪನ್ನ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಹಾಗೆ ಇಲ್ಲಿ ಮತ್ತೆ ಮುಂದುವರೆದ ಭಾಗವಾಗಿ ಬಂಧನಕ್ಕೆ ಯಾವುದೇ ರೀತಿಯಾದ ಕಾರಣಗಳನ್ನ ನೀಡಿಲ್ಲ, ಎಲ್ಲ ಕಾನೂನುಗಳನ್ನ ಉಲ್ಲಂಘಿಸಿ ಇಲ್ಲಿ ಬಂಧಿಸಲಾಗಿದೆ. ಯಾರನ್ನ? ಸಿಟಿ ರವಿ ಅವರನ್ನ. ಒಂದು ದಿನ ಪೊಲೀಸರು ಅವ್ರ ವರ್ಷದಲ್ಲಿ ಇಟ್ಕೊಂಡಿದ್ರಲ್ಲ, ಅದಕ್ಕೂ ಕೂಡ ಇಲ್ಲಿ ಸಕಾರಣಗಳು ಇಲ್ಲ. ಹಾಗಾಗಿ ಇಲ್ಲಿ ಪೊಲೀಸರು ತಮ್ಮ ವ್ಯಾಪ್ತಿಯನ್ನ ಮೀರಿ ವರ್ತಿಸಿದ್ದಾರೆ ಅನ್ನುವಂಥದ್ದು ಓವರ್ ಆಲ್ ಆಗಿ ಅವರು ಜಡ್ಜ್ಗೆ ಕನ್ವಿನ್ಸ್ ಮಾಡ್ತಾ ಇರುವಂತದ್ದು ವಿಚಾರ. ಪೊಲೀಸರು ಯಾಕೆ ನೋಟಿಸ್ ಕೊಟ್ಟಿಲ್ಲ? ಗರಿಷ್ಠ 3 ವರ್ಷ ಮಾತ್ರ ಶಿಕ್ಷೆಗೆ ಅವಕಾಶ ಇದೆ. ಈ ಒಟ್ಟು ಪ್ರಕರಣದಲ್ಲಿ 3 ವರ್ಷ ಮಾತ್ರ ಶಿಕ್ಷೆಗೆ ಅವಕಾಶ ಇರುವಂತದ್ದು. ಆದ್ರೂ ಬಂಧಿಸಿದ್ ಯಾಕೆ ಅಂತ ನ್ಯಾಯಮೂರ್ತಿಗಳಾಗಿರುವಂತ MG ಉಮಾ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೊಲೀಸರು ನೋಟಿಸ್ ಯಾಕೆ ಕೊಟ್ಟಿಲ್ಲ ಅನ್ನುವಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಹೆಂಗೆ ಇಲ್ಲಿ ನೀವು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಡ್ಜ್ ಇದೇ ವಿಚಾರವನ್ನ ಹೇಗೆ ಪ್ರಶ್ನೆ ಮಾಡಿದ್ರು, ಹೈಕೋರ್ಟ್ ನಲ್ಲೂ ಕೂಡ ಜಡ್ಜ್ ಇದೇ ವಿಚಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ನೋಟಿಸ್ ಕೊಟ್ಟಿಲ್ಲ. ಈ ಒಟ್ಟು ಪ್ರಕರಣದಲ್ಲಿ ಇರುವಂತದ್ದು ಏನು ಸೆಕ್ಷನ್ 75 ಇದೆ, ಸೆಕ್ಷನ್ 79 ಇದೆ. 79 ಪ್ರಕಾರವಾಗಿ ಹೋದ್ರೆ ಗರಿಷ್ಠ 3 ವರ್ಷ ಶಿಕ್ಷೆ ಕೊಡೋಕೆ ಅವಕಾಶ ಇರುವಂತದ್ದು. ಸೆಕ್ಷನ್ 75 ಪ್ರಕಾರವಾಗಿ ಕೂಡಲೇ ಸ್ಟೇಷನ್ ಬೇಲ್ ಪಡೆಯೋಕ್ಕೂ ಅವಕಾಶ ಇದೆ. ಓಕೆ, ಸೆಕ್ಷನ್ 79 ಪ್ರಕಾರವಾಗಿ ಆದ್ರೆ 3 ವರ್ಷ ಶಿಕ್ಷೆ ಕೊಡೋಕೆ ಅವಕಾಶ ಇರುವಂತದ್ದು. ಆದ್ರೂ ನೀವು ಇಲ್ಲಿ ಒಂದು ನೋಟಿಸ್ ಅನ್ನ ಕೊಡದೈತಿ ಅವ್ರನ್ನ ಯಾಕೆ ಬಂಧಿಸಿದ್ದೀರಾ ಅನ್ನುವಂಥದ್ದನ್ನ ನ್ಯಾಯಮೂರ್ತಿ MG ಉಮಾ ಅವರು ಪ್ರಶ್ನೆ ಮಾಡಿದ್ದಾರೆ.
ಎಸ್, ನಾವೀಗ ಹೇಳ್ತಾ ಇರುವಂತ ಎಲ್ಲಾ ವಿಚಾರಗಳು ಹೈಕೋರ್ಟ್ ನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ. ಎರಡು ವಿಷಯ ಇಲ್ಲಿದೆ. ಒಂದು ಬೇಲ್ ಅರ್ಜಿ ವಿಚಾರ, ಅದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಆಗ್ತಾ ಇದೆ. ಅಲ್ಲಿ ಅಶೋಕ್ ಹಾರ್ನಳ್ಳಿ ಅವರು, ಶ್ಯಾಮ್ ಸುಂದರ್ ಅವರು ಇಬ್ಬರು ಪರ ತಮ್ಮ ಕಕ್ಷಿದಾರರ ಪರ ವಾದ ಮಾಡ್ತಾ ಇದ್ದಾರೆ. ಅದು ಬೇಲ್ ಅರ್ಜಿ ವಿಚಾರ. ಮತ್ತೊಂದು ಈ ಕೇಸನ್ನೇ ರದ್ದು ಮಾಡಿ ಅಂತ ಹೇಳಿ ಹೈಕೋರ್ಟ್ ನಲ್ಲೂ ಕೂಡ ಏನು ಅರ್ಜಿ ಹಾಕೊಂಡಿದ್ದಾರೆ, ಅಲ್ಲೂ ಕೂಡ ವಾದ ಆಗ್ತಾ ಇದೆ. ಅಲ್ಲಿ ಬಂಧನದ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಮಂಡಿಸ್ತಾ ಇದ್ದಾರೆ. ಗಂಭೀರ ಕೇಸ್ಗಳಲ್ಲೂ ಬಂಧಿಸಿದಂತಹ ಎಷ್ಟೋ ಕೇಸ್ ಇದೆ. ಆದ್ರೆ ಈ ಕೇಸ್ನಲ್ಲಿ ಬಂಧನ ಆಗಿದ್ದು ಮಧ್ಯ ಪ್ರವೇಶಿಸೋದಕ್ಕೆ ಹೈಕೋರ್ಟ್ ಹಾಗಿದ್ರೆ ಅಸಹಾಯಕನಾ? ಬಂಧನಕ್ಕೆ ಕಾರಣ ತಿಳಿಸದೆ ಹೇಗೆ ಬಂಧಿಸಿದ್ರಿ? ಈ ಪ್ರಶ್ನೆಗಳಲ್ಲಿ ಬರ್ತಾ ಇದೆ. ಕಾರಣನೇ ಕೊಡದೆ ಯಾರನ್ನ ಬಂಧಿಸಲಾಗಿದೆಯಲ್ಲ ಅವ್ರಿಗೆ ಕಾರಣನೇ ಕೊಡದೆ ಹೇಗೆ ಬಂಧಿಸಿದ್ರಿ? ಬಹಳ ಗಂಭೀರ ಕೇಸ್ನಲ್ಲೂ ಕೂಡ ಬಂಧನ ಆಗಲ್ಲ. ಮಧ್ಯ ಪ್ರವೇಶಿಸೋದಕ್ಕೆ ಹೈಕೋರ್ಟ್ ಏನಾದ್ರು ಅಸಹಾಯಕನಾ ಅಂತ ಚಾಟಿ ಬೀಸ್ತಾ ಇದ್ದಾರೆ ಅನ್ಸುತ್ತೆ. ಬಹುಶಃ ಈ ಹಂತದಲ್ಲಿ ನಾವು ನೋಡ್ತಾ ಹೋದ್ರೆ ಇದು ಸಿ ಟಿ ರವಿ ಅವರ ಪರವಾಗಿ ಇದ್ದಂತ ರೀತಿಯ ಕಂಡು ಬರ್ತಾ ಇದೆ. ವಕೀಲರುಗಳ ವಾದ ಬಹುಶಃ ಜಡ್ಜ್ಗಳು ಹೌದು ಅದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪೊಲೀಸರು ಹೇಗೆ ಇದಕ್ಕೆ ವಿವರಣೆ ಕೊಡ್ತೀರಾ ನೀವು? ಏನು ಕಾರಣ ಕೊಟ್ಟಿಲ್ಲ, ಮ್ಯಾಕ್ಸಿಮಮ್ 3 ವರ್ಷ ಶಿಕ್ಷೆ ಕೊಡೋಕೆ ಅವಕಾಶ ಇರುವಂತಹ ಸೆಕ್ಷನ್ಗಳು, ಒಂದು ನೋಟಿಸ್ ಅನ್ನು ಕೊಡದೆ ಕಾರಣನೂ ಕೂಡ ಕೊಡದೈತಿ, ನೀವು ಹೋಗಿ ಹೆಂಗ್ ಅರೆಸ್ಟ್ ಮಾಡ್ತೀರಾ, ಹೆಂಗ್ ವಿವರಣೆ ನೀಡ್ತೀರಾ? ನಾವೇನು ಅಸಹಾಯಕರ? ಈ ಕೇಸ್ನಲ್ಲಿ ಮಧ್ಯ ಪ್ರವೇಶಿಸದೇ ಇರುವಷ್ಟು ಅಸಹಾಯಕರ ನಾವು ಅಂತ ಹೈಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ. ಸೊ ಹೈಕೋರ್ಟ್ ನಲ್ಲಿ ಹೀಗೆ ಪ್ರಕರಣದ ರದ್ದು ಕೋರಿ ಸಲ್ಲಿಸಲಾಗಿರುವಂತಹ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀತಾ ಇರುವಂತದ್ದು. ಬಹಳ ತೀಕ್ಷ್ಣವಾದಂತಹ ಪ್ರಶ್ನೆಗಳನ್ನ ಇಲ್ಲಿ ನ್ಯಾಯಮೂರ್ತಿಗಳು ಇಲ್ಲಿ ಪೊಲೀಸರ ಮುಂದೆ ಇಡ್ತಾ ಇರುವಂತದ್ದು ಅಥವಾ ಅವ್ರ ಪರವಾದಂತಹ ವಕೀಲರುಗಳಿಗೆ ಇಡ್ತಾ ಇರುವಂತದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ವಾದ ಪ್ರತಿವಾದ ನಡೀತಾ ಇರುವಂತಹ ಸಂದರ್ಭ. ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಸಿ ಟಿ ರವಿ ಅವರ ಪರವಾದಂತಹ ವಕೀಲರು ಇದನ್ನ ಯಾವ ಕಾರ್ಯವ್ಯಾಪ್ತಿಗೆ ಇದು ಬರೋದಕ್ಕೆ ಸಾಧ್ಯನೇ ಇಲ್ಲ ಪೊಲೀಸರಿಗೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಪೊಲೀಸರು 14 ದಿನ ನ್ಯಾಯಾಂಗ ಬಂಧನಕ್ಕೆ ಮನವಿಯನ್ನ ಮಾಡಿದ್ದರು. ನ್ಯಾಯಾಂಗ ಬಂಧನಕ್ಕೆ 14 ದಿನಗಳು ಜುಡಿಷಿಯಲ್ ಕಸ್ಟಡಿಗೆ ಪೊಲೀಸ್ ಕಸ್ಟಡಿಯನ್ನೇ ಕೇಳಲಿಲ್ಲ. ಹೌಸ್ ಒಳಗೆ ಉದ್ದೇಶಪೂರ್ವಕವಾಗಿ ಕರಿಬಹುದಾ? ಹೌಸ್ ಒಳಗೆ ಭಯಮುಕ್ತವಾಗಿ ಮಾತನಾಡಬೇಕಾದಂತ ಒಂದು ವಾತಾವರಣ ಇರಬೇಕು. ಆದರೆ ಹೀಗೆ ಮಾತನಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ಸಿ ಟಿ ರವಿ ಅವರ ವಿರುದ್ಧವಾಗಿ ಶ್ಯಾಮ್ ಸುಂದರ್ ಅವರು ಇಡ್ತಾ ಇದ್ದಾರೆ. ತುಂಬಿದ ವಿಧಾನ ಪರಿಷತ್ನಲ್ಲಿ ಬೇಲ್ ಅರ್ಜಿ ಬಾಕಿ ಇರುವ ಕಾರಣ ನಾಳೆ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಅವರನ್ನು ಹಾಜರುಪಡಿಸಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಕೀಲ ಶ್ಯಾಮ್ ಸುಂದರ್ ಅವರು ಹೀಗೆ ವಾದವನ್ನ ಹೂಡ್ತಾ ಇದ್ದಾರೆ. ಎಸ್, ನಾವಿಲ್ಲಿ ಎರಡು ವಾದಗಳನ್ನ ಗಮನಿಸ್ತಾ ಇದ್ದೀವಿ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ಸಿ ಟಿ ರವಿಯವರ ಬೇಲ್ ಅರ್ಜಿ ವಿಚಾರಣೆಯ ವಿಷಯ ತುಂಬಿದ ವಿಧಾನ ಪರಿಷತ್ನಲ್ಲಿ ಕರಿಬಹುದು. ಅಂದ್ರೆ ಇಲ್ಲಿ ಅವಾಚ್ಯ ಶಬ್ದ ಪದ ಬಳಕೆ ಆಗಿದೆ ಅನ್ನುವಂತಹ ಆರೋಪ ಏನಿದೆಯಲ್ಲ, ಆ ಪದ ಬಳಕೆಯನ್ನ ಅಲ್ಲಿ ಸೆಷನ್ ನಲ್ಲಿ ಮಾಡಬಹುದಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಶ್ಯಾಮ್ ಸುಂದರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಕೀಲರು. ಜೊತೆಗೆ ಅವರು ಮತ್ತೊಂದು ವಿಷಯ ಹೇಳ್ತಾ ಇರುವಂತದ್ದು, JMFC ಕೋರ್ಟ್ ಮುಂದೆ ಇರುವಂತಹ ಜಾಮೀನು ಅರ್ಜಿ ಕತೆ ಇದೆಯಲ್ಲ, ಅದೇನಾಗ್ಬೇಕು, ಅಲ್ಲ ಆದ್ಮೇಲೆ ತಾನೇ ಇಲ್ಲಿ ಬರಬೇಕಾಗಿರೋದು. ಎಸ್, ಈ ವಿಷಯ JMFC ಕೋರ್ಟ್ನಲ್ಲಿ ಆದಂತದ್ದು ಈಗ ಇಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬಂದಿದೆ.